ನಮಸ್ಕಾರ. ಈ ಟಿವಿಯ ವೀಕ್ಷಕರಿಗೆ ಯೋಗ ಕ್ಷೇಮ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. 290ನೇ ತರಗತಿಯಲ್ಲಿ ಮಹಿಳೆಯರಿಗೆ ಉಪಯುಕ್ತವಾಗತಕ್ಕಂತಹ ಮತ್ತಷ್ಟು ಆಸನಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಮಹಿಳೆಯರಿಗೆ ಉಪಯುಕ್ತ ಅಂದ ಮಾತ್ರಕ್ಕೆ ಪುರುಷರು ಇದನ್ನು ಮಾಡಬಾರ್ದೆ ಅಂತಕ್ಕಂಥ ಒಂದು ಪ್ರಶ್ನೆ ಬರುತ್ತೆ. ಖಂಡಿತವಾಗಿ ಮಾಡಿ ಇದರ ಉಪಯುಕ್ತತೆಯನ್ನು ಪಡ್ಕೋಬೋದು. ಆದರೆ ವಿಶೇಷವಾಗಿ ಮಹಿಳೆಯರಿಗೆ ಇದು ಸಾಕಷ್ಟು ಅನುಕೂಲಕರವಾಗಿರ್ತಕ್ಕಂತಹ ಆಸನಗಳು. ಇವತ್ತು ನಾವು ಮಾಡ್ತಕ್ಕಂಥದ್ದು ಇದೇ ಸುಪ್ತಬದ್ಧ ಕೋಣಾಸನ. ಆದರೆ ಈ ಸುಪ್ತಬದ್ಧ ಕೋಣಾಸನದಲ್ಲಿ ಒಂದು ಹಿಂಬಾಗುವಿಕೆಯನ್ನು ಸಹ ನಾವು ಬೆನ್ನುಗಂಬಕ್ಕೆ ಕೊಡೋದ್ರಿಂದ ಇದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ವಿಶೇಷವಾಗಿ ಅಸ್ಥಿಕೂರದ ಸ್ನಾಯು ಸಮೂಹಕ್ಕೆ ಅಲ್ಲಿರ್ತಕ್ಕಂಥ ಅಂಗಾಂಗಗಳಿಗೆ ಹೆಚ್ಚು ಉಪಯುಕ್ತವಾಗಿರುತ್ತೆ. ಮೊದಲಿಗೆ ಒಂದು ದಿಂಬನ್ನು ಇಟ್ಕೋಬೇಕು. ದಿಂಬನ್ನು ಸೊಂಟಕ್ಕೆ ಹತ್ತಿರ ಕೇಳ್ಕೋಬೇಕು. ಟೇಕ್ ಇಟ್ ಕ್ಲೋಸರ್ ಟು ದಿ ಸ್ಪೈನ್. ಈಗ ನಿಧಾನವಾಗಿ ಹಿಂದಕ್ಕೆ ಮಲಗಿ, ಕಾಲುಗಳನ್ನು ಮುಂದಕ್ಕೆ ಚಾಚಿ, ಲೈಡ, ಕೈಗಳನ್ನು ಮೇಲಕ್ಕೆ ಚಾಚಿ. ಅಷ್ಟೇ. ಈ ಥರ ಚಾಚಿದ ತಕ್ಷಣವೇ ಬಿಕಾಸ್ ಆಫ್ ದಿಸ್ ಕರ್ವೇಚರ್ ದಿಸ್ ಕಂಪ್ಲೀಟ್ ರೀಜನ್ ಗೆಟ್ಸ್ ಎ ಗುಡ್ ಸ್ಟ್ರೆಚ್. ಇದು ಮುಖ್ಯ. ಇದು ಇಲ್ಲೇನಂತ ಹೇಳಿದ್ರೆ ಹೆಚ್ಚು ಕಾಲ ವಿರಮಿಸಬಾರ್ದು. ಡೋಂಟ್ ಸ್ಟೇ ಫಾರ್ ಲಾಂಗರ್, ಮೇ ಬಿ ಇನಿಷಿಯಲಿ 30 to 60 seconds. ಈಗ ಕಾಲನ್ನು ಬದ್ಧ ಕೋಣಾಸನದಲ್ಲಿ ಮಡಚಿ, ಫೋಲ್ಡ್ ಇನ್ ಬದ್ಧ ಕೋಣಾಸನ. ಪಾದವನ್ನು ಜೋಡಿಸಿ ರಿಲೀಸ್ ದಿ ನೀ ಟುವರ್ಡ್ಸ್ ದಿ ಫ್ಲೋರ್. ಇಷ್ಟೇ. ಕೈ ಎಳಿತಾ ಇರಬೇಕು ಮೇಲಕ್ಕೆ. ಸ್ಟ್ರೆಚ್ ದಿ ಆರ್ಮ್ಸ್. ಇಲ್ಲಿ ಬೆನ್ನುಗಂಬಕ್ಕೆ ಬಾಗುವಿಕೆ ಇದೆ. ತನ್ಮೂಲಕ ಇವೆಲ್ಲವೂ ಉದರದ ಭಾಗ ಮತ್ತು ಈ ಬೋಗುಣಿಯ ಪ್ರದೇಶ ಚಾಚಲ್ಪಡುತ್ತೆ. ಆ್ಯಂಡ್ ಯು ಮಸ್ಟ್ ನೆಸಸರಿಲಿ ಯೂಸ್ ಯುವರ್ ಬ್ರೀತಿಂಗ್ ವೆರಿ ಇಂಟೆಲಿಜೆಂಟ್ಲಿ. ಭಾಳ ಮುಖ್ಯ. ಯಾಕೆಂತೇಳಿ ಉಸಿರಾಡಬೇಕಾದ್ರೆ ನಾವು ಅನೇಕ ರೀತಿಯಲ್ಲಿ ಉಸಿರಾಡ್ಬೋದು. ಅನೇಕ ವೇಳೆ ಅದನ್ನು ಗಮನಿಸಿರೋದೂ ಇಲ್ಲ. ನಾವು ಅನೇಕರು ಈ ಎದೆಗೂಡಿನ ಮೇಲ್ಭಾಗದಲ್ಲೇ ಉಸಿರಾಡ್ತಾ ಇರ್ತಾರೆ. ಅಪ್ಪರ್ ಚೆಸ್ಟ್ ಬ್ರೀದಿಂಗ್ ವಿಚ್ ಈಸ್ ಟಿಪಿಕಲ್ ಆಫ್ ಆ್ಯಂಗ್ಸೈಟಿ ಆ್ಯಂಡ್ ಸ್ಟ್ರೆಸ್. ಅದು ಮಾಡಬಾರ್ದು. ಗಮನ ಇಟ್ಟು ಉಸಿರಾಡಬೇಕು. ವಿಶೇಷವಾಗಿ ಈ ಒಂದು ಆಸನಗಳಲ್ಲಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಉದರದ ಭಾಗ ಮತ್ತು ಅಸ್ಥಿಕೂರದ ಭಾಗ ಅದು ಹೆಚ್ಚಿನ ಒಂದು ವ್ಯಾಪಕತೆಯನ್ನು ಪಡ್ಕೋಬೇಕು. ಯು ಮಸ್ಟ್ ಯೂಸ್ ದಿ ಡೌನ್ವರ್ಡ್ ಮೂಮೆಂಟ್ ಆಫ್ ದಿ ಅಬ್ಡಾಮಿನಲ್ ವಿಸರ, ದಟ್ ಎಕ್ಸ್ಪ್ಯಾನ್ಷನ್ ಕಾಸ್ಡ್ ದೇರ್ ಬೈ ಆಲ್ ಅರೌಂಡ್ ದಿ ಅಬ್ಡಾಮಿನಲ್ ರೀಜನ್ ಆ್ಯಂಡ್ ದಿ ಪೆಲ್ವಿಕ್ ಕ್ಯಾವಿಟಿ ಗಮನಿಸಬೇಕು. ಹಾಗೆ ಉಸಿರು ಬಿಡ್ತಾ ಅದರ ಸಂಕುಚನವನ್ನು ಸಹ ನಾವು ಗಮನಿಸಬೇಕು. ಯಾರಿಗೆ ಕಾಲು ಈ ಥರ ಮಡಿಚಿಟ್ಕೊಳ್ಳೋ ಕಾಲು ಅಂಥವರು ಆಗಲೇ ತೋರಿಸ್ದಾಗೇ ಒಂದು ಬೆಲ್ಟ್ ಹಾಕ್ಕೊಂಡು ಇದನ್ನು ಮಾಡ್ಬೋದು. ಈಗ ಕೈಗಳನ್ನು ಮೇಲಕ್ಕೆ ತೆಗೆದುಕೊಳ್ಳಿ. ಪ್ರೆಸ್ ದಿ ಎಲ್ಬೋಸ್ ಆನ್ ದಿ ಬೋಲ್ಸ್ಟರ್ ಆ್ಯಂಡ್ ಸ್ಲೋಲಿ ಗೆಟ್ ಅಪ್. ನಿಧಾನವಾಗಿ ಮೇಲೆ ಕೇಳಿ. ಯಾರಿಗೆ ಇದು ಸುಲಭ ಅನಿಸುತ್ತೋ, ದೋಸ್ ಹೂ ಫೈಂಡ್ ಇಟ್ ಈಸಿಯರ್, ಅವರು ಇದನ್ನು ಇನ್ನಷ್ಟು ಹೆಚ್ಚು ಬಾಗುವಿಕೆಯನ್ನು ಪಡ್ಕೋಬೋದು. ಅದಕ್ಕೆ ಮತ್ತೊಂದು ದಿಂಬು ಅಥವಾ ಒಂದು ಬ್ಲ್ಯಾಂಕೆಟನ್ನು ಮಡಚಿಟ್ಕೋಬೇಕು. ಮೊದಲಿಗೆ ಏನು ಮಾಡಿ, ಬದ್ಧ ಕೋಣಾಸನ ಮಾಡಬೇಡಿ. ಕಾಲನ್ನು ಮುಂದಕ್ಕೆ ಚಾಚಿ ಮತ್ತು ದಿಂಬುಗಳೆರಡು ಬೆನ್ನುಗಂಬಕ್ಕೆ ಹತ್ತಿರ ಬರಬೇಕು. ದೇ ಶುಡ್ ಕಮ್ ಕ್ಲೋಸರ್. ದೆನ್ ಲೈ ಡೌನ್. ಹಿಂದಕ್ಕೆ ಬಾಗಿ ಕೈಗಳನ್ನು ಮೇಲಕ್ಕೆ ಚಾಚಿ, ಗೆಟ್ ಎ ಗುಡ್ ಬೆಂಡ್. ಸೊ ನಾವು ಇದು ಹೆಚ್ಚು ಭಾಗದಷ್ಟು ಇದು ಹೆಚ್ಚು ಚಾಚುವಿಕೆಗೆ ಒಳಪಡುತ್ತೆ. ಅದು ಇಲ್ಲಿ ಉದ್ದೇಶ. ಕಾಲನ್ನು ಮಡಚಿ ಬದ್ಧ ಕೋಣಾಸನ. ಮತ್ತು ಪೃಷ್ಠಗಳು ನೆಲದ ಮೇಲೆ ಇರಬೇಕು. ದಿ ಹಿಪ್ ಶುಡ್ ರೆಸ್ಟ್ ಆನ್ ದಿ ಫ್ಲೋರ್. ಸೊ ಐ ಗೆಟ್ ಎ ವೆರಿ ಗುಡ್ ಸ್ಟ್ರೆಚ್. ಈಗಾಗಲೇ ತಿಳಿಸಿದಾಗೇ ಇಂತಹ ಒಂದು ಹಿಂಬಾಗುವಿಕೆಯಲ್ಲಿ ವಿಶೇಷವಾಗಿ ಯಾರು ಹೆಚ್ಚು ಅಭ್ಯಾಸ ಇರೋದಿಲ್ವೋ ಅಂಥವರು ಹೆಚ್ಚು ಕಾಲ ವಿರಮಿಸಬೇಡಿ. ಡೂ ಫಾರ್ 30 seconds to 60 seconds, ಗೆಟ್ ಎ ಫೀಲ್, ಆ್ಯಂಡ್ ದೆನ್ ಗ್ರ್ಯಾಜುವಲಿ ಯು ಶುಡ್ ಬಿಲ್ಡ್ ಅಪ್ ದಿ ಟೈಮ್. ಮೇ ಬಿ 2 minutes ಇಫ್ ಯು ಕ್ಯಾನ್ ಸ್ಟೇ, ದಟ್ ಈಸ್ ಫೇರ್ ಎನಫ್. ಒಂದು 2 ನಿಮಿಷ ಇಲ್ಲಿ ವಿರಮಿಸಿದ್ರು ಸಾಕಾಗುತ್ತೆ. ಆಮೇಲೆ ಅದನ್ನು ಜಾಸ್ತಿ ಮಾಡ್ಕೋಬೋದು. ಅಭ್ಯಾಸದಲ್ಲಿ ತಮಗೆ ಅನುಕೂಲ ಕಂಡ ಮೇಲೆ ಅದನ್ನು ಮಾಡ್ಬೋದು.
ಇಲ್ಲೂ ಅಷ್ಟೇ ಎರಡು ಬ್ರೀತ್ ಪ್ರಾಪರ್ಲಿ. ಇಲ್ಲಿ ನಾವು ಯಾವಾಗ ಈ ಹಿಂಬಾಗುವಿಕೆ ನೋಡಿ, ಇಲ್ಲಿ ದಿ ಡೌನ್ವರ್ಡ್ ಮೂಮೆಂಟ್ ಈಸ್ ಬೆಟರ್. There is a stretching, the downward movement is better because of the support, because of the arch that we have provided for the chest. The diaphragm ಇಲ್ಲಿದೆ, ಎದೆಯ ಗೂಡು, ಇಲ್ಲಿರ್ತಕ್ಕಂಥ ಒಪೆ ಹೀಗೆ ಒತ್ತುತ್ತೆ. ಇಟ್ ಮೂವ್ಸ್ ಲೈಕ್, ಇಟ್ ವಿಲ್ ಬಿ ಇನ್ ಟು ದಿ ಚೆಸ್ಟ್ ಕ್ಯಾವಿಟಿ, ಮೂವ್ಸ್ ಡೌನ್ವರ್ಡ್, ಪುಷಸ್ ದಿ ಅಬ್ಡಾಮಿನಲ್ ವಿಸೆರಾ ಡೌನ್. ಅಲ್ಲಿರ್ತಕ್ಕಂತಹ ಅಂಗಾಂಗಗಳನ್ನು ತಳ್ಳುತ್ತೆ ಕೆಳಗಡೆ, ತನ್ಮೂಲಕ ಇದೆರಡೂ ಹಿಗ್ಗುತ್ತೆ. ಅಲ್ಲಿರ್ತಕ್ಕಂಥ ಅಂಗಾಂಗಗಳಿಗೆ ಒಳ್ಳೆಯ ಅಂಗಮರ್ದನ, ಗುಡ್ ಇಂಟರ್ನಲ್ ಮ್ಯಾಸೇಜಿಂಗ್, ಪ್ಲಸ್ ವೆರಿ ಗುಡ್ ಸ್ಟ್ರೆಚಿಂಗ್. ವೆನ್ ದೇ ಆರ್ ಸ್ಟ್ರೆಚ್ಡ್, ನೈಸ್ಲಿ ಮ್ಯಾಸೇಜ್ಡ್, ದೇ ಗೆಟ್ ಎ ಗುಡ್ ಬೆನಿಫಿಟ್. ಜೊತೆಗೆ ಇಲ್ಲಿ ಪೆಲ್ವಿಕ್ ಫ್ಲೋರ್ ಮಸಲ್ಸ್, ಬಿಕಾಸ್ ಆಫ್ ಬದ್ಧ ಕೋಣಾಸನ, ದಿ ಯುರೋಜನೈಟಲ್ ಡಯಾಫ್ರಮ್, ದಟ್ ಆಲ್ಸೋ ಗೆಟ್ಸ್ ಎ ಗುಡ್ ಸ್ಟ್ರೆಚ್. ತನ್ಮೂಲಕ ಅಲ್ಲಿರ್ತಕ್ಕಂಥ ಎಲ್ಲ ಅಂಗಾಂಗಗಳು, ಯುಟರಸ್, ಓವರೀಸ್, ದಿ ಯೂರಿನರಿ ಬ್ಲ್ಯಾಡರ್, ದೇ ವಿಲ್ ಆಲ್ ಗೆಟ್ ಎ ವೆರಿ ಗುಡ್ ಮೂಮೆಂಟ್. ಅಲ್ಲಿರ್ತಕ್ಕಂತಹ ಸಂಬಂಧಿತವಾದಂತಹ ಸ್ನಾಯು ವ್ಯವಸ್ಥೆ ಸಹ ಚೆನ್ನಾಗಾಗುತ್ತೆ. ಹಾಗಾಗಿ ಈ ಒಂದು ಕ್ರಮವನ್ನು ನಾವು ಸರಿಯಾದ ರೀತಿಯಲ್ಲಿ ಅಳವಡಿಸ್ಕೋಬೇಕು. ಯಾರಿಗೆ ಕತ್ತು ಇಲ್ಲಿ ಸ್ವಲ್ಪ ತೊಂದರೆ ಆಗುತ್ತೆ ಅನಿಸುತ್ತೋ ಅಂಥವರು ದೇ ಕ್ಯಾನ್ ಕೀಪ್ ಎ ಬ್ಲ್ಯಾಂಕೆಟ್ ಹಿಯರ್, ದೇ ಕ್ಯಾನ್ ಜಸ್ಟ್ ಕೀಪ್ ಎ ಬ್ಲ್ಯಾಂಕೆಟ್ ಹಿಯರ್ ಸೊ ದಟ್ ದಿ ನೆಕ್ ಈಸ್ ನಾಟ್ ಸ್ಟ್ರೈನ್ಡ್. ಇದು ಗಮನಿಸಬೇಕು. ಈಗ ನಿಧಾನವಾಗಿ ಕೈಗಳನ್ನು ಮೇಲಕ್ಕೆ ತೆಗೆದುಕೊಳ್ಳಿ, ನಿಧಾನವಾಗಿ ಮೇಲಕ್ಕೆ ಏಳಬೇಕು. ಆರಂಭಿಕ ಹಂತದಲ್ಲಿ ಹೆಚ್ಚು ಕಾಲ ಇಲ್ಲಿ ವಿರಮಿಸಬಾರ್ದು. ವಿರಮಿಸಿಬಿಟ್ರೆ ಇಲ್ಲಿ ಈ ಭಾಗದಲ್ಲಿ ಸ್ವಲ್ಪ ಕಡಿಸುತನ, ಸ್ಟಿಫ್ನೆಸ್ ಬರ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಆ ಕಾರಣದಿಂದಾಗಿ ಮೊದಲಿಗೆ ಯಾವುದೇ ಒಂದು ಆಧಾರ ಇಲ್ಲದೆ ಸುಮ್ಮನೆ ಸುಪ್ತಬದ್ಧ ಕೋಣಾಸನ ಈಗಾಗಲೇ ಗಮನಿಸಿದ್ದೀರಾ. ನಂತರ ಒಂದು ದಿಂಬನ್ನು ಇಟ್ಕೊಳ್ಳಿ, ಸಾಧ್ಯ ಆದರೆ ಆಮೇಲೆ ಇದು ಎತ್ತರವನ್ನು ಮತ್ತಷ್ಟು ಜಾಸ್ತಿ ಮಾಡಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಚಾಚುವಿಕೆ ಮತ್ತು ಬಾಗುವಿಕೆ ಇದನ್ನು ಪಡ್ಕೊಳ್ಳುವ ಪ್ರಯತ್ನ ಮಾಡಬೇಕು.